ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಭೇಟಿ. ರಾಜಧಾನಿಯಲ್ಲಿ ಆಪರೇಷನ್ ಮುಕ್ತ ಕಾರ್ಯಾಚರಣೆ ಶುರುವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಅವರ ನೇತೃತ್ವದಲ್ಲಿ ಶೋಧ ಮಾಡ್ತಾ ಇರುವಂತದ್ದು. 23 ವಿಶೇಷ ತಂಡಗಳನ್ನ ರಚನೆ ಮಾಡಿ ಕಾರ್ಯಾಚರಣೆಯನ್ನ ನಡೆಸುತ್ತಿದ್ದಾರೆ. 29 ಸ್ಥಳಗಳಲ್ಲಿದ್ದ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. 1909 ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ ಹೊಂದಿದ್ದ ವ್ಯಕ್ತಿಗಳು. ಶಂಕಿತರ ವೀಸಾ, ಪಾಸ್ಪೋರ್ಟ್, ರಾಷ್ಟ್ರೀಯತೆ ದಾಖಲೆಯನ್ನ ಪರಿಶೀಲನೆ ಮಾಡಿ ಈ ಪೈಕಿ 15 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರೆಂದು ದೃಢಪಡಿಸಿದ್ದಾರೆ. 15 ಮಂದಿ ಬಾಂಗ್ಲಾದೇಶದ ಬಗೇರಹತ್ನ ಕುಲ್ನಾ ಜಿಲ್ಲೆಯವರು. ಅಕ್ರಮವಾಗಿ ಭಾರತದ ಗಡಿ ನುಸುಳಿ ಬಂದಿರುವಂತಹ ಬಾಂಗ್ಲಾದೇಶಿಗರು. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಅವರು ಹೇಳಿಕೆ ನೀಡಿದ್ದಾರೆ. 15 ಮಂದಿ ಬಾಂಗ್ಲಾದೇಶದ ವಲಸಿಗರು, ಅಕ್ರಮವಾಗಿ ಭಾರತದ ಗಡಿ ನುಸುಳಿ ಬಂದಿರುವಂತಹ ಬಾಂಗ್ಲಾದೇಶಿಗರು. ಶೋಧ ಕಾರ್ಯದ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಅವರು ಶೋಧವನ್ನ ನಡೆಸ್ತಾ ಇರುವಂತದ್ದು. 23 ವಿಶೇಷ ತಂಡಗಳನ್ನ ರಚನೆ ಮಾಡಿ ಶೋಧ ನಡೆಸುತ್ತಿದ್ದಾರೆ. 29 ಸ್ಥಳಗಳಿದ್ದ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿದ್ದಾರೆ. ಇದುವರೆಗೆ 1909 ಮಂದಿ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕರ್ನಾಟಕದ ಪೊಲೀಸರು. ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ ಹೊಂದಿದ್ರಂತೆ ಈ ವ್ಯಕ್ತಿಗಳು. ಶಂಕಿತರ ವೀಸಾ, ಪಾಸ್ಪೋರ್ಟ್, ರಾಷ್ಟ್ರೀಯತೆಯ ದಾಖಲೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಈ ಪೈಕಿ 15 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರೆಂದು ದೃಢವಾಗಿದೆ. ಅಕ್ರಮವಾಗಿ ಭಾರತದ ಗಡಿ ನುಸುಳಿ ಬಂದಿದ್ದಾರೆ ಈ ಬಾಂಗ್ಲಾದೇಶಿಗರು. ಶೋಧ ಕಾರ್ಯದ ಬಗ್ಗೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಅವರು ಹೇಳಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದವರ ಶೋಧನೆ ನಡೀತಾ ಇರುವಂತದ್ದು. 23 ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದಾರೆ. ಕಾರ್ಯಾಚರಣೆಯನ್ನ ಕೂಡ ನಡೆಸುತ್ತಿದ್ದಾರೆ. ಇದುವರೆಗೆ 29 ಸ್ಥಳಗಳಲ್ಲಿದ್ದ ಅಕ್ರಮ ವಲಸಿಗರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಇದುವರೆಗೆ 1909 ಮಂದಿಯನ್ನ ಅಕ್ರಮ ವಲಸಿಗರನ್ನ ಕರ್ನಾಟಕದ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳ, ಅಸ್ಸಾಂ ಮೂಲದ ಆಧಾರ್ ಕಾರ್ಡ್ ಅನ್ನು ಹೊಂದಿದ್ದ ಇವರು ಶಂಕಿತರ ವೀಸಾ, ಪಾಸ್ಪೋರ್ಟ್, ರಾಷ್ಟ್ರೀಯತೆಯ ದಾಖಲೆಯನ್ನ ಪರಿಗಣಿಸಿ ಈ ಪೈಕಿ 15 ಮಂದಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸರ್ಕಾರ, ಗೃಹ ಇಲಾಖೆ ಮತ್ತು ನಮ್ಮ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿನಲ್ಲಿ ಬೆಂಗಳೂರು ನಗರದಲ್ಲಿ ವಾಸವಿರುವ ಅಕ್ರಮ ಬಾಂಗ್ಲಾದೇಶದ ಪತ್ತೆಗಾಗಿ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಳ್ಳುವಂತೆ ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು ದಿನಾಂಕ 30/7/2026 ಒಂದು ವಿಶೇಷವಾದಂತಹ ಒಂದು ಸುತ್ತೋಲೆಯನ್ನು, ಜ್ಞಾಪನವನ್ನು ಹೊರಡಿಸಿರ್ತಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ವಿಶೇಷವಾದಂಥ ತಂಡಗಳನ್ನ ಮಾಡಿ ನಮ್ಮ ಆನೇಕಲ್ ತಾಲೂಕು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ ಒಂದು 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಈಗಿನವರೆಗೂ ದಿನಾಂಕ 8/8/25ರಿಂದ 8/8/26 ಅಂದರೆ ಲಾಸ್ಟ್ 1 ಇಯರಲ್ಲಿ ನಾವು ಬಂಡೇಪಾಳ್ಯದಲ್ಲಿ, ಬೇಗೂರು, ಹುಳಿಮಾವು, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ ಮತ್ತು ಪರಪನಗರದಲ್ಲಿ ಸುಮಾರು 64 ಜನ ಅಕ್ರಮ ಬಾಂಗ್ಲಾದೇಶಿಗಳನ್ನ ನಾವು ಪತ್ತೆ ಹಚ್ಚಿ ಫಾರಿನರ್ಸ್ ಆ್ಯಕ್ಟಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಅವರನ್ನು ಬಾಂಗ್ಲಾದೇಶಿಗೆ FRRO ಮುಖಾಂತರ ಡಿಟೆನ್ಷನ್ ಸೆಂಟರ್ಗೆ ಕಳಿಸುವಂಥ ಕೆಲಸವನ್ನು ನಾವು ಮಾಡಿ ಸಕ್ಸಸ್ ಆಗಿ ಇವತ್ತುವರೆಗೂ ನಾವು 64 ಜನನ ನಾವು ಕಳಿಸಿದ್ವಿ. ಆದಾಗ್ಯೂ ನಮ್ಮ ಆನೇಕಲ್ ಎಲೆಕ್ಟ್ರಾನಿಕ್ ಸಿಟಿ ಭಾಗದಂತಹ ಇರುವಂಥ ಜಾಗದಲ್ಲಿ ಈ ರ್ಯಾಕ್ ಪಿಕ್ಕರ್ಸ್ ಅಂದರೆ ಚಿಂದಿ ಆಯುವಂಥ ಒಂದು ನೆಪದಲ್ಲಿ ತುಂಬ ಜನ ಅಕ್ರಮ ಬಾಂಗ್ಲಾದೇಶಿ ಅವರು ಅಥವಾ ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲ್ ಆಧಾರ್ ಕಾರ್ಡ್ ಹೊಂದಿರುವಂಥ ತುಂಬ ಜನ ಅಲ್ಲಲ್ಲಿ ಶೆಡ್ಗಳನ್ನ ಮಾಡಿಕೊಂಡು ಅದರಲ್ಲಿ ಪ್ರೊಸೆಸಿಂಗ್ ಮಾಡ್ತಾಯಿದ್ದಾರೆ ಅನ್ನೋದು ತುಂಬ ಜನಕ್ಕೆ ವಿಷಯ ಗೊತ್ತಾಗಿದ್ದು ನಾವು ಕಳೆದ 1 ವರ್ಷದಿಂದ ಸತತವಾಗಿ ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇವತ್ತು ದಿನಾಂಕ 8/8/2026 ನಾವು ಬೆಳಗಿನ ಜಾವ 4 ಗಂಟೆಯಿಂದ ನಾವು ಸೌತ್ ಈಸ್ಟ್ ಡಿವಿಷನ್
ಮತ್ತು ವೈಟ್ ಫೀಲ್ಡು ಮತ್ತು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಜಂಟಿಯಾಗಿ ನಾವೆಲ್ಲೊಂದು ಟೀಮ್ಸ್ ಫಾರ್ಮ್ ಮಾಡಿ ಬೆಳಗಿನ 4 ಗಂಟೆಯಿಂದ ನಾವು ವಿಶೇಷ ಕಾರ್ಯಾಚರಣೆ ಮಾಡಿದ್ವಿ. ಇದರಲ್ಲಿ ಬಂಡೆಪಾಳ್ಯದಲ್ಲಿ ಶಂಕಿತರನ್ನು 224 ಜನ, ಬೇಗೂರಲ್ಲಿ 339, ಎಲೆಕ್ಟ್ರಾನಿಕ್ ಸಿಟಿಲಿ 550, ಹೆಬ್ಬಗೋಡಿನಲ್ಲಿ 202, ಹುಳಿಮಾವಿನಲ್ಲಿ 219, ಪರಪ್ರಗರದಲ್ಲಿ 355, ಅಂದರೆ 1909 ಜನನ ನಾವು ಬೆಳಗ್ಗೆಯಿಂದ ನಾವು ಅವ್ರನ್ನ ವಿಚಾರಣೆ ಮಾಡ್ತಾಯಿದ್ವಿ. ಈ ವಿಚಾರಣೆಯಲ್ಲಿ ಯಾವುದೇ ವ್ಯಕ್ತಿ